ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ 14ನೇ ವಾರ ನಾಮಿನೇಟ್ ಆಗಿರೋದ್ರಲ್ಲಿ ವಿನಯ್, ಕಾರ್ತಿಕ್, ವರ್ತೂರು, ಪ್ರತಾಪ್, ಅದಾದ್ಮೇಲೆ ನಮ್ರತಾ ಇವರಲ್ಲಿ ನಾಮಿನೇಟ್ ಆಗಿದ್ದಾರೆ. ಬಟ್ ವೋಟ್ ಓಪನ್ ಆಗಿದ್ದು ಮಾತ್ರ ಒಂದೇ ದಿನ, ಅದು ಗುರುವಾರ ನೈಟ್ ಓಪನ್ ಮಾಡಿದರೆ ಶುಕ್ರವಾರ ನೈಟ್ ಕ್ಲೋಸ್ ಆಗುತ್ತೆ. ಮತ್ತೆ ಈ ವೋಟ್ ಅಲ್ಲಿ ಒಂದೇ ದಿನದಲ್ಲಿ ಅತಿ ಹೆಚ್ಚು ವೋಟ್ ಯಾರು ಶೇರ್ ಆಗಿದೆ, ಮತ್ತೆ ಇದರಿಂದ ವೋಟ್ ಪ್ರಕಾರ ಎಲಿಮಿನೇಟ್ ಮಾಡಿದ್ರೆ ಯಾರು ಆಗ್ತಾರೆ, ಮತ್ತೆ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಯಾರು ಉಳಿಸ್ಕೊಂಡಿದ್ದಾರೆ, ಬಾಟಮ್ ಅಲ್ಲಿ ಯಾರು ಬಂದಿದ್ದಾರೆ, ವರ್ತೂರ್ ಫ್ಯಾನ್ಸ್ ಒಂದು ವಾವ್ ಅಂತ ಹೇಳ್ಬೋದು. ಮತ್ತೆ ವರ್ತೂರ್ ಅವರು ಯಾವ ಸ್ಥಾನ ಗಳಿಸ್ಕೊಂಡಿದ್ರೆ ವೋಟಿಂಗ್ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಖಂಡಿತವಾಗ್ಲೂ ವೋಟಿಂಗ್ ಫೋರ್ಸ್ ಆಲ್ರೆಡಿ ಮುಕ್ತಾಯವಾಗಿದೆ. ಮತ್ತೆ ಇದರಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ ಇದೆ ಅಂತ ಖಂಡಿತವಾಗಿ ತಿಳಿಸ್ಕೊಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಈ ವಾರ ಮೊದಲನೇ ಹೇಳಿದೆ ನಾಮಿನೇಟ್ ಆಗಿದ್ರಲ್ಲಿ ವಿನಯ್, ಕಾರ್ತಿಕ್, ವರ್ತೂರ್, ನಮ್ರತಾ ಮತ್ತು ಪ್ರತಾಪ್ 5 ಜನ ನಾಮಿನೇಟ್ ಆಗಿದ್ದಾರೆ. ನಾಮಿನೇಟ್ ಆಗಿರೋದ್ರಲ್ಲಿ ವೋಟಿಂಗ್ ಲಿಸ್ಟ್ ಅಂತ ಬಂದಾಗ, ವೋಟಿಂಗ್ ಕನ್ಸಿಡರ್ ಮಾಡಿದಾಗ ಖಂಡಿತವಾಗ್ಲೂ ಮೊದಲನೇ ಸ್ಥಾನದಲ್ಲಿ ಯಾರಿಗೂ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಇದ್ದಾರೆ. ಪ್ರತಾಪ್ ಅವರು ತುಂಬಾ ಫ್ಯಾನ್ಸ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಲಿ, ವೋಟ್ಸ್ ಮಾಡೋದ್ರಾಗ್ಲಿ. ಎಷ್ಟು ಜನ ಅಂದ್ರೆ ನೈಟ್ 2 ಗಂಟೆ 3 ಗಂಟೆ ಆದ್ರೂ ಪ್ರತಾಪ್ ವೋಟ್ ಫಾರ್ ಅಂತ ಕಮೆಂಟ್ಸ್ ಬರ್ತಾ ಇದೆ ಯೂಟ್ಯೂಬ್ ಅಲ್ಲಿ. ಅಂದ್ರೆ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಫ್ಯಾನ್ಸ್ ಇದಾರೆ ಪ್ರತಾಪ್ ಅಂತ. ಖಂಡಿತವಾಗ್ಲು ಏನೇ ವಿಡಿಯೋ ಮಾಡಿದ್ರು ವೋಟ್ ಫಾರ್ ಪ್ರತಾಪ್ ಅಂತಾರೆ, ಅಷ್ಟು ಫ್ಯಾನ್ಸ್ ಇದಾರೆ, ಅಷ್ಟು ವೋಟ್ ಕೂಡ ಬರ್ತಾ ಇದೆ ಖಂಡಿತವಾಗ್ಲು. ಇನ್ನು 2ನೇ ಸ್ಥಾನ ಅಂತ ಬಂದಾಗ ನಿಜವಾಗ್ಲೂ ಲಾಯಾಲಿಟಿ ನಿಯತ್ತಾಗಿದ್ದಾರೆ. ಕಾರ್ತಿಕ್ ಅವರು ಮನೆಯಿಂದ ಸಿರಿ ಮೇಡಮ್ ಯಾವಾಗಾದ್ರೆ ಸ್ವಲ್ಪ ಮಾಹಿತಿ ಕೊಟ್ಟು ಹೋದ್ರು ಅವರಿಗೆ, ಆವಾಗಿಂದ ತುಂಬಾ ಬದಲಾಗಿದ್ದಾರೆ, ಗೇಮ್ ಕೂಡ ಆಗಿದ್ದಾರೆ. ಮತ್ತೆ ಲೇಡೀಸ್ ಡ್ರೆಸ್ ಹಾಕಿ ಟಾಸ್ಕ್ ಚೆನ್ನಾಗಿ ಆಡಿದ್ರು, ಅದೊಂದು ಟಾಸ್ಕ್ ಆಡಿ ಫನ್ ಕೂಡ ಮಾಡಿದ್ರು, ಎಂಟರ್ಟೈನ್ ಮಾಡಿದ್ರು. ಈ ರೀತಿಯಾಗಿ ವೋಟ್ಸ್ ಬಂದಾಗ ಕಾರ್ತಿಕ್ ಅವರಿಗೆ ಖಂಡಿತವಾಗ್ಲು 2ನೇ ಸ್ಥಾನ ಸಿಕ್ಕಿದೆ. ಇನ್ನು 3ನೇ ಸ್ಥಾನಕ್ಕೆ ಖಂಡಿತವಾಗ್ಲು ಸಾಯಂಕಾಲ ನೋಡಿದಾಗ ಮಾತ್ರ ವಿನಯ್ ಗೌಡರಿದ್ರು. ಬಟ್ ಈಗ ಆ ರೀತಿ ಇಲ್ಲ. ವರ್ತೂರ್ ಫ್ಯಾನ್ಸ್ ವಾವ್ ಅಂತ ಹೇಳ್ಬೋದು ಅಂತ ಮೊದಲೇ ಹೇಳಿದ್ದೆ. ಖಂಡಿತವಾಗ್ಲೂ 3ನೇ ಸ್ಥಾನಕ್ಕೆ ತುಂಬಾ ಪೈಪೋಟಿ ಇತ್ತು ವಿನಯ್ ಗೌಡ ಅವರಿಗೆ ಮತ್ತು ವರ್ತೂರ್ ಅವರಿಗೆ. ಈಗ 3ನೇ ಸ್ಥಾನ ವಿನಯ್ ಗೌಡ ಅವ್ರನ್ನ ಬಿಟ್ಟು ವರ್ತೂರ್ ಅವರಿಗೆ ಸಿಕ್ಕಿದೆ. ಖಂಡಿತವಾಗ್ಲೂ ವರ್ತೂರ್ ಸಂತೋಷ್ ಅವರು 3ನೇ ಸ್ಥಾನದಲ್ಲಿದ್ದಾರೆ ವೋಟಿಂಗ್ ಅಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ಮಾತ್ರ ವಿನಯ್ ಮತ್ತು ವಿನಯ್ ಅವರ ಚಮಚ ಅಂದ್ರೆ ಯಾರು ಗೊತ್ತೇ ಇರುತ್ತೆ, ನಮ್ರತಾ ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ, ವಿನಯ್ 4ನೇ ಸ್ಥಾನದಲ್ಲಿ ವೋಟಿಂಗ್ ಅಲ್ಲಿ ಗೊತ್ತಾಗಿರುತ್ತೆ. ಮತ್ತೆ ಈ ವಾರ ರ್ಯಾಂಡಮ್ ಆಗಿ ಅಲ್ದೇನೆ ವೋಟಿಂಗ್ ಪ್ರಕಾರ ಹೆಲ್ಮೆಟ್ ಮಾಡಿದ್ರೆ ಖಂಡಿತವಾಗ್ಲು ನಮ್ರತಾ ಅವರೇ ಹೆಲ್ಮೆಟ್ ಮಾಡಬೇಕು. ಜನರ ಭಾವನೆಗಳಿಗೆ ತಲೆ ಬಾಗುತ್ತೆ. ಈ ವಾರ ಬಿಗ್ ಬಾಸ್ ಅಂತ ಕಾದು ನೋಡ್ಬೇಕಾಗಿದೆ. ಖಂಡಿತವಾಗ್ಲು ತುಂಬಾ ಬ್ಯಾಡ್ ಆಗಿ ಕಮೆಂಟ್ಸ್ ಬರ್ತಿದೆ ಬಿಗ್ ಬಾಸ್ ಶೋ ಮೇಲೆ, ಫೇಕ್ ಶೋ, ಸ್ಕ್ರಿಪ್ಟೆಡ್ ಶೋ, ಇನ್ನೊಂದು ಅಂತ. ಏನಕ್ಕಂದ್ರೆ ತನೀಶ್ ಅವ್ರು ಹೆಲ್ಮೆಟ್ ಮಾಡಿದ್ದೆ ಗೊತ್ತಾಗಿರುತ್ತೆ, ವೋಟ್ ಪ್ರಕಾರ ಹೆಲ್ಮೆಟ್ ಆಗಿಲ್ಲ, ರ್ಯಾಂಡಮ್ ಆಗಿ ಹೆಲ್ಮೆಟ್ ಮಾಡಿದಾರೆ ಅಂತ ಹೇಳಿ. ಮತ್ತೆ ಈ ಸಲನು ನಮ್ರತಾ ಅವ್ರನ್ನ ಸೇವ್ ಮಾಡಿ ಬೇರೆ ಹೆಲ್ಮೆಟ್ ಮಾಡಿದ್ರೆ ಖಂಡಿತವಾಗ್ಲು ಬರೋ ಸೀಸನ್ ಮೇಲೆ ಎಫೆಕ್ಟ್ ಆಗುತ್ತಂತ ಕಲರ್ಸ್ ಕನ್ನಡ ಆಗಲಿ ಬಿಗ್ ಬಾಸ್ ಟೀಮ್ ಆಲೋಚನೆ ಮಾಡಿದೆ. ಅದೇ ಕಾರಣ ಖಂಡಿತವಾಗಿ ವೋಟಿಂಗ್ ಅಲ್ಲಿ ಕಡಿಮೆ ಇರೋ ನಮ್ರತಾವನ್ನ ಹೆಲ್ಮೆಟ್ ಮಾಡಿದ್ರು ಮಾಡಬಹುದು, ಕಾದು ನೋಡಬೇಕಾಗಿದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ವರ್ತೂರ್ ಫ್ಯಾನ್ಸ್ 3ನೇ ಸ್ಥಾನಕ್ಕೆ ಬಂದಿರೋ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಪ್ರತಾಪ್ ಅವರು ಖಂಡಿತವಾಗ್ಲು 1ನೇ ಸ್ಥಾನದಲ್ಲಿ ಇದ್ದಾರೆ, ಕಾರ್ತಿಕ್ ಅವರು 2ನೇ ಸ್ಥಾನದಲ್ಲಿ ಇದ್ದಾರೆ, ವಿನಯ್ ಅವರು ಮಾತ್ರ 4ನೇ ಸ್ಥಾನದಲ್ಲಿ ಇದ್ದಾರೆ, 5ನೇ ಸ್ಥಾನ ನಮ್ರತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.